ಮಾಡ್ಬೇಕು ಅನ್ಸುತ್ತೆ. ಏನ್ ಮಾಡ್ಲಿ, ಎಲ್ಲೇನ್ ಮಾಡ್ಬಿಡ್ತಾನೆ ಅಂತ ಭಯ. ಬೇಗ ಬಾರೆ ಬಾರೆ. ಅಂಜು, ದಿನ ನಿನ್ಗೋಸ್ಕರ ಬೆಳಗ್ಗೆನೆ ಎದ್ದು ತಣ್ಣೀರ್ ಸ್ನಾನ ಮಾಡ್ಕೊಂಡು ಆಸೆಯಿಂದ ರೆಡಿಯಾಗಿ ನಿನ್ ನೋಡಕ್ ಬರ್ತೀನಿ ಚಿನ್ನ. ಆದ್ರೆ ನೀನ್ ನನ್ನ ಆಸೆಗೆ ತಣ್ಣೀರ್ ಹಚ್ಚಿದ್ಯಾ, ಇದು ಸರಿನಾ ಚಿನ್ನ? ಅಂಜು, ನೀನ್ ಯಾಕೆ ಟೆನ್ಷನ್ ಮಾಡ್ಕೋತೀಯ? ನಾನಿದ್ದೀನಿ ತಾನೆ, ಹೆದರ್ಕೋಬೇಡ. ನಾನ್ ಮಾತಾಡ್ತೀನಿರು. ಏನು ನಿನ್ ಪ್ರಾಬ್ಲಮ್ಮು? ಕಾವ್ಯ, ನೀನ್ ನೋಡ್ದಂಗೆ ನಾನು ಎಷ್ಟು ದಿನದಿಂದ ಅವಳಿಂದ ಬಿದ್ದಿದ್ದೀನಿ ಗೊತ್ತಾ? ಆದ್ರೆ ಅವಳು ಒಂದ್ಸಲ ನಾನು ಮಾತಾಡ್ತಿಲ್ಲ. ಮನ್ಸ್ಗೆ ಮುಳ್ತದ್ದಿ ಚುಚ್ಚಂಗ್ ಆಗ್ತೈತೆ. ಅಲ್ವೋ, ಅವಳು ನಿನ್ ಕಡೆ ನೋಡ್ಲಿಲ್ಲ ಅಂದ್ರೆ ಏನ್ ಅರ್ಥ? ಅವಳಿಗೆ ನಿನ್ ಕಂಡ್ರೆ ಇಷ್ಟ ಇಲ್ಲ ಅಂತ ತಾನೆ? ಇಲ್ಲ, ಅವಳಿಗೆ ನನ್ನಂದ್ರೆ ಇಷ್ಟ ಹೇಳ್ಕೊಳಕ್ಕಾಗ್ದೆ ಒದ್ದಾಡ್ತಾವಳೆ. ನೀನು ಅಂದ್ರೆ ನನ್ಗೆ ಇಷ್ಟ ಅಂತ ಯಾವತ್ತಾದ್ರೂ ಅವಳು ನಿನ್ಗೆ ಹೇಳಿದಳ? ಇಲ್ಲ. ಯಾಕೆ? ಗೊತ್ತಿಲ್ಲ. ಗೊತ್ ಮಾಡ್ಕೋಬೇಕು ತಾನೆ? ಹೆಂಗೆ? ಅಂಜಲಿ ಬೇರೆ ತರ ಹುಡುಗಿ ಕಣೋ. ಅವಳು ನಾನು ಲವ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಏನು ಮಾಡ್ದೆ ಸುಮ್ನೆ ಇದ್ರೆ ಅವಳೇ ನಿನ್ ಲವ್ ಬೀಳ್ತಾಳೆ. ಅದೆಂಗೆ? ಅದ್ ಹಂಗೆ. ಡೀಸೆಂಟ್ ಆಗಿ ದೂರ ಇರೋ ಹುಡುಗ್ರಂದ್ರೆ ಇಂಥ ಹುಡುಗಿಯರಿಗೆ ಕ್ಯೂರಿಯಾಸಿಟಿ. ಕಬಾಬ್ ಹಿಡ್ಕೊಂಡು ಹೋಗೋನಿಂದ ನಾಯಿ ಹೋಗೋ ತರ ನೀನ್ ಯಾವಾಗ್ಲೂ ಅವಳ ಹಿಂದಿಂದನೆ ಸುತ್ತಾ ಇದ್ರೆ ಅವಳಿಗೆ ಇಷ್ಟ ಇಲ್ಲ. ಮೊದ್ಲೇ ಅವಳ ಮೂಡ್ ಸರಿ ಇಲ್ಲ. ಹಂಗೆ. ಹಂಗಾದ್ರೆ ಅವಳ ಮನ್ಸಲ್ಲಿ ನಾನು ಬಂದಾಗ ನನ್ಗೆ ಹೇಳು, ಅವಳ ಮುಂದೆ ಬರ್ತೀನಿ. ಸರಿ. ಅಂಜು ಡಾರ್ಲಿಂಗ್, ಬರ್ಲಾ? ಅವನು ಹೋದ ಕಣೆ. ಹಬ್ಬ, ಅಂತೂ ತೊಲಗ್ದ. ಈಗ ನಿನಗ್ ಸಮಾಧಾನನಾ? ಅಲ್ಲ ಕಣೆ, ಬೈಕ್ ಕಳ್ಸೋದ್ ಬಿಟ್ಟು ಕೂಲ್ ಆಗಿ ಮಾತಾಡ್ತಾ ನಿಂತ್ಕೊಂಡಿದ್ಯಾ. ಅಲ್ಲ ಕಣೆ, ಏಕ್ದಮ್ ಆಗಲ್ಲ ಅನ್ಬಿಟ್ರೆ ಮುಖಕ್ಕೆ ಆಸಿಡ್ ಹಾಕಿದ್ರು ಹಾಕ್ಬಿಡ್ತಾನೆ. ಇಲ್ಲ ಅಂದ್ರೆ ಚಾಕು ತಗೊಂಡ್ ಚುಚ್ಚಿಬಿಡ್ತಾನೆ. ಅದಕ್ಕೆ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸಂತೆ. ಈ ತರ ಪ್ರಾಬ್ಲಮ್ ಅಲ್ಲಿ ಸಿಕ್ಕ ಹಾಕೊಂಡಾಗ ಎಸ್ಕೇಪ್ ಆಗ್ಬೇಕು ಅಂದ್ರೆ ನಾಟಕ ಮಾಡ್ಲೇಬೇಕು. ಹಾಗಾದ್ರೆ ಅವನಂತಂಟೆಗ್ ಬರಲ್ಲ ತಾನೆ? ಸದ್ಯಕ್ಕಂತೂ ಬರಲ್ಲ. ಮುಂದೆ ಯಾವಾಗ ಬರ್ತಾನೆ ಅಂತ ಹೇಳಕ್ ಆಗಲ್ಲ. ಬಂದಾಗ ನೋಡ್ಕೊಂಡ್ರಾಯ್ತು ಬಿಡು. ಸರಿ, ನಾನಿನ್ ಬರ್ಲಾ? ಬಾಯ್. ಬಾಯ್. ಅಬ್ಬಾ, ಇವತ್ತಿಗೆ ನನ್ ಗ್ರಾಚಾರ ಬಿಡ್ತು. ಅಯ್ಯಯ್ಯೋ, ನೋಡ್ಬಿಟ್ಟ. ಹಲೋ, ನಿನ್ನೆ. ಅಯ್ಯಯ್ಯೋ, ಏನಂತನೋ ಏನೋ. ಕಾರ್ನ ಡ್ಯಾಮೇಜ್ ಮಾಡೋದ್ ಮಾಡ್ಬಿಟ್ಟು ನಿನ್ ಪಾಡಿ ನೀನು ನಾನ್ ಕೂಗ್ತಾ ಇದ್ರು ನೀನ್ ಹಾಗೆ ಹೋಗ್ತಾ ಇದೆಯಲ್ಲ, ಏನರ್ಥ? ನಿನಗೆ ಹೇಳ್ತಾ ಇರೋದು, ಏನ್ ಕಿವಿ ಕೇಳ್ಸಲ್ವಾ? ಹಲೋ, ಇದ್ ನೀನೇ ತಾನೇ ಎಸ್ತಿದ್ದು? ಅಲ್ಲ. ಹಾಗಾದ್ರೆ ಒದ್ದಾ? ಹೌದು. ಗ್ಯಾರೇಜಿಗೆ ಬಿಟ್ರೆ ಮಿನಿಮಮ್ 10,000 ಕೇಳ್ತಾನೆ. ಈ ಕಾರ್ಗಾಗಿರೋ ಡ್ಯಾಮೇಜ್ ನ ಯಾರು ಕಟ್ಕೊಡ್ತಾರೆ? ಅಯ್ಯಯ್ಯೋ, ನಾನು ಆಗ್ಲಿಂದ ಮಾತಾಡ್ತಾ ಇದ್ರೆ ಒಳ್ಳೆ ಕರೆಂಟ್ ಕಂಬ ತರ ನಿಂತಿದ್ಯಲ್ಲ. ಮುಂದ್ ಬರ್ತಿದ್ದ ಅಷ್ಟು ದೊಡ್ಡ ಕಾರ್ ಕಾಣಿಸ್ಲಿಲ್ವಾ ನಿನಗೆ? ಏನ್ ಕುರುಡಿನಾ? ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸಂತೆ. ಈ ತರ ಪ್ರಾಬ್ಲಮ್ ಅಲ್ಲಿ ಸಿಕ್ಕ ಹಾಕೊಂಡಾಗ ಎಸ್ಕೇಪ್ ಆಗ್ಬೇಕು ಅಂದ್ರೆ ನಾಟಕ ಮಾಡ್ಲೇಬೇಕು. ಹೌದು ಸರ್. ಸಾರಿ, ನನ್ ಕಣ್ ಕಾಣಿಸಲ್ಲ. ನನ್ ಕುರುಡಿನೇ. ಬೈ ಬರ್ತೆ ನನ್ 2 ಕಣ್ಗಳು ಹೋಗ್ಬಿಡ್ತು. ನಿಮಗೆ ನಿಜವಾಗ್ಲೂ ಕಣ್ ಕಾಣಲ್ವಾ? ನಾನ್ ಯಾಕೆ ಸರ್ ಸುಳ್ಳು ಹೇಳಿ? ನಾನ್ ಸುಳ್ಳು ಹೇಳಿದ್ರೆ ಆ ದೇವ್ರು ನನ್ ಇರೋ ಕಣ್ಣನ್ನು ಕಿತ್ಕೊಳ್ಳಿ. ಐಮ್ ಸೋ ಸಾರಿ, ಗೊತ್ತಿಲ್ಲದೆ ನಿಮ್ಮಲ್ಲಿ ತುಂಬಾ ಕೂಗಾಡ್ಬಿಟ್ಟೆ. ಜೊತೆಗೆ ಯಾರನ್ನಾದ್ರೂ ಕರ್ಕೊಂಡ್ ಬರತ್ತಲ್ವಾ? ರೆಗ್ಯುಲರ್ ಆಟೋ ಬಂದಿಲ್ಲ. ಇಟ್ಸ್ ಓಕೆ ಸರ್, ನಾನ್ ಬರ್ತೀನಿ. ಹಲೋ, ಎಕ್ಸ್ಕ್ಯೂಸ್ ಮೀ, ಒಂದ್ ನಿಮಿಷ ಪ್ಲೀಸ್. ಆಟೋ ಇವ್ರೆಲ್ಲ ಹೇಳ್ತಾರೆ ಅಲ್ಲಿ ಡ್ರಾಪ್ ಮಾಡಿ. ಆಮೇಲೆ ಹುಷಾರು, ಪಾಪ ಕಣ್ ಬೇರೆ ಕಾಣಿಸಲ್ಲ. ನೀವು ಬನ್ನಿ ಕೂತ್ಕೊಳ್ಳಿ. ಅಯ್ಯೋ, ಆಟೋ ಇಲ್ಲ ಯಾಕೆ ಸರ್? ನಾನು ನಡ್ಕೊಂಡೇ ಹೋಗ್ತೀನಿ, ನೋ ಪ್ರಾಬ್ಲಮ್. ಈ ಸಿಟಿಯಲ್ಲಿ ಕಣ್ಣಿಟ್ಕೊಂಡು ಓಡಾಡಕ್ಕೆ ಹರಸಾಹಸ ಮಾಡಬೇಕು. ಇನ್ನು ನಿಮ್ಮಂಥವ್ರು ಅಂದ್ರೆ ಪಾಪ ಇನ್ನೂ ತೊಂದರೆ. ತಗೊಳ್ಳಿ. ತುಂಬಾ ಥ್ಯಾಂಕ್ಸ್ ಸರ್. ಪರವಾಗಿಲ್ಲ, ಬನ್ನಿ. ಒಬ್ಬನಿಗೆ ಸುಳ್ಳು ಹೇಳಿ ಫುಲ್ ಯಾಮಾರಿಸ್ಬಿಟ್ಟೆ. ಬೇಜಾನ್ ಮಜಾ ಸಿಕ್ತು.
ಸ್ವಾತಿ ಸಾಕು ನೋಡಿದ್ದು. ಸುಮ್ಮನಿರಲ್ಲ, ಅವಳನ್ನ ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕನ್ಸತ್ ಕಣು. ಉಯ್ಯಾಲೆ ಹಾಕಿ ತೂಗು ಅಂತ ಅವಳ ಮುಂಗುರುಳು, ನೋಡೋರ್ ಎದೆಯಲ್ಲಿ ನಾಟೋ ಅಂತ ಬಾಣದಂತ ಅವಳ ನೋಟ, ಆ ಬಾಣ ಬಿಡಕ್ ರೆಡಿಯಾಗಿರೋ ಅವಳು ಬಿಲ್ನಂತ ಹುಬ್ಬು, ತಂಗಾಳಿಗೂ ಮಾತು ಕಲಿಸೋ ಅಂತ ಅವಳ ನಗು, ಮಾತಾಡ್ತಾ ಇದ್ರೆ ಕೇಳ್ತಾನೇ ಇರಬೇಕು ಅನ್ಸೋ ಅವಳ ಮಾತು. ಅದ್ಯಾವ ಜನ್ಮದ ಪುಣ್ಯನೋ ಏನೋ, ಇಂಥ ಸೌಂದರ್ಯ ದೇವತೆ ನೋಡಿದ್ರೆ ನೋಡ್ತಾನೆ ಇರ್ಬೇಕನ್ಸುತ್ತೆ. ಅವಳೇ ನನ್ನ ಪ್ರಪಂಚ. ಅವಳಿಲ್ದೆ ನನ್ನ ಪ್ರಪಂಚ ಮಾತ್ರ ಅಲ್ಲ, ಈ ಪ್ರಪಂಚನ ವೇಸ್ಟೇ ಕಣೋ. ಏ ಸ್ವಾತಿ ಬಾಮ್ಮ, ಬಾ ಪುಟ್ಟ, ಬಾ ಚಿನ್ನು, ಬಾಮ್ಮ. ಸ್ವಾತಿ ಬಾಮ್ಮ. ಸ್ವಾತಿ ಅನ್ನೋ ಹೆಸರು ಕೇಳಿದ ಕೂಡಲೇ ಹೇಗೆ ವಿಲ ವಿಲ ಅಂತ ಒದ್ದಾಡ್ತಾ ಇದೆಯಾ ನೋಡು. ಅಲ್ವೋ, ಇಷ್ಟು ವರ್ಷ ಆದರೂ ನೀನು ಅವಳನ್ನ ಮರ್ತಿಲ್ವಾ? ಇಲ್ಲ, ನಾನು ಸ್ವಾತಿನ ಕೊನೆ ಉಸಿರು ಇರೋವರೆಗೂ ಮರೆಯಲ್ಲ. ಯಾಕಂದರೆ ಅವಳೇ ನನ್ನ ಉಸಿರು. ಪಾಸ್ಕೋಡ್ ಪ್ಲೀಸ್. ಪಾಸ್ ಕೊಡ ಏನ್ರ ಅದು? ನಾವೇ ಹೊಸದಾಗಿ ಕ್ರಿಯೇಟ್ ಮಾಡಿರೋದು ಮಗ. ಕೋಡ್ ವರ್ಡ್ ಹೇಳಿಲ್ಲ ಅಂದ್ರೆ ಗೇಟ್ ಪಾಸ್. ಲವ್ ನನ್ನ ಮಕ್ಳ, ನಾನು ಬಂದ್ರೆ ನಿಮ್ಮೆಲ್ರಿಗೂ ಗೇಟ್ ಪಾಸು. ತೆಗಿರೋ ಬಾಗ್ಲನ್ನ. ಆಯ್ತು ಪಾಪ. ಲವ್, ಹಾ, ಏನು ಆಟ ಆಡ್ತೀರೇನೋ? ಸುಮ್ನೆ ಮಗ, ತಮಾಷೆಗೆ. ಅದೇನೋ ಇಷ್ಟ ಲೇಟು, ಎಲ್ಲೋಗಿದೆ ಎಷ್ಟೊತ್ತರ್ಗು? ಹಾ, ಕಾರ್ ತಗೊಂಡು ರೌಂಡ್ ಹಾಕೊಂಡ್ ಬರ್ತೀನಿ ಅಂತ ಓದೋನು ಏನಪ್ಪ ಇಡೀ ಬೆಂಗಳೂರಿನ ಸರ್ವೆ ಮಾಡ್ಕೊಂಬಂದ. ಅಯ್ಯೋ, ಈ ಬೆಂಗಳೂರು ಟ್ರಾಫಿಕ್ ಅಲ್ಲಿ ಯಾಕೆ ಕೇಳ್ತೀಯ ನನ್ನ ಪಚಿತಿನ? ಹೌದಾ? ಎಲ್ಲೋದ್ರೂ ಒನ್ ವೇ. ಹಾ, ರೈಟ್ ಹೋದ್ರೆ ಲೆಫ್ಟ್ ಇಲ್ಲ, ಲೆಫ್ಟ್ ಹೋದ್ರೆ ರೈಟ್ ಟರ್ನ್ ಇಲ್ಲ. ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಅಪ್ಪ. ಅದಕ್ಕೆ ಕಣ ದೊಡ್ಡವ್ರು ಹೇಳಿದ್ದು ಯಾರನ್ನಾದ್ರೂ ಇಟ್ಕೋಬೇಕು ಅಂತ. ಏನು? ಅಯ್ಯೋ, ಅಂದ್ರೆ ಯಾರನ್ನಾದ್ರೂ ಗೈಡ್ನ ಇಟ್ಕೋಬೇಕು ಅಂತ. ಏನ್ ಮಾಲ್ ಮಗ, ಶಾಪಿಂಗ್ ಮಾಡ್ಬೇಕು ಅಂದ್ರೆ ದಿನವೆಲ್ಲ ಸಾಕಾಗ್ತಾ ಇಲ್ಲ. ಅದಕ್ಕೆ ಕಣ ಹೇಳೋದು, ಬೆಂಗಳೂರು ಗಾರ್ಡನ್ ಸಿಟಿ ಹೋಗಿ ಮಾಲ್ ಸಿಟಿ ಆಗ್ಬಿಟ್ಟಿದೆ. ನಮ್ ಪಾಡಿಗೆ ನಾವು ಹೋಗ್ತಾ ಇದ್ರೆ ಬಂದ್ ಡಿಕ್ಕಿ ಹೊಡೆದಿದ್ದು ಅಲ್ದೆ ಸರಿಯಾಗಿ ನೋಡ್ಕೊಂಡು ಹೋಗಿ ಅಂತ ನಮ್ಗೆ ಆವಾಜ್ ಆಗ್ತೀಯಾ? ನಾಚಿಕೆ ಆಗಲ್ವಾ ನಿನ್ಗೆ? ಏಯ್, ನನಗೆ ಕಣ್ ಕಾಣ್ಸಲ್ವಾ? ನೋಡೋ ಇಲ್ಲಿ, ನಿನಗಿಂತಾನು ಚೆನ್ನಾಗೆ ಕಾಣಿಸುತ್ತೆ ಕಣ್ಣು, ನಮಗೆ ಕಣ್ ಕಾಣ್ಸಲ್ಲ ಅಮ್ಮ, ಅಂತ್ಯಾ? ತಾಯಿ ಏನೋ ತಪ್ಪಾಗ್ಬಿಡ್ತು, ಟಚ್ ಆಗೋಯ್ತು, ಬಿಟ್ಬಿಡಮ್ಮ. ಏನೋ ಬಿಡೋದು ನಿನ್ನ. ಅ, ಏಯ್, ಯಾಕೆ? ಅಯ್ಯ, ನಿನ್ನ ಅಜ್ಜಿ ನಿಂತ್ಕೊಳ್ಳಲೇ. ಏಯ್, ಯಾಕೋ ಏನಾಯ್ತು? ಲೇ ಅಜಯ್, ಅಜ್ಜು, ಯಾಕೆ ಹೊರಡ್ತೀಯಾ? ಅಜ್ಜು, ಯಾಕೆ ಹೊರಡ್ತೀಯಾ? ಹೇಳ್ಬಾರ್ದಾ? ಅಯ್ಯೋ, ಹೇಳ್ತೀನ್ವಾ? ಅಜ್ಜು, ಹೋಗ್ಬಿಡೆ. ಯಾಕೆ ಹೇಳ್ತೀನಿ? ಅಜ್ಜು, ಆಗ್ತಿಲ್ಲ ಕಣೆ. ಅಜ್ಜು, ಯಾವ್ದೇ ಈ ಥರ ಓಡ್ತಾ ಇದ್ಯಾ? ನಮ್ಮ ಕೈ ಆಗಂಗಿಲ್ಲ. ಅಯ್ಯೋ, ಬ್ಯಾಗು. ಯಾಕೆ ಹುಡುಗಿರ ಅಂಗಟಿಸ್ಕೊಂಡೋದೆ? ಹಾ, ಆ ಹುಡುಗಿರೇನ್ ಪರಿಚಯನ ನಿಂಗೆ? ಎಂತದ್ದು ಇಲ್ಲ, ನಾನ್ ಓದಿದ್ ಕೋಕ್ಟಿನು ಅವ್ನ್ ಕಾರ್ ಗ್ಲಾಸ್ ಬಿದ್ದು ಡ್ಯಾಮೇಜ್ ಆಯ್ತು. ಕೂಗಾಡ್ತಾ ರೆಡಿ ಮಾಡ್ಸೋ 10,000 ಆಗುತ್ತೆ ಅಂದ. ಅದಕ್ಕೆ ಎಲ್ ಟ್ಯಾಕ್ಸ್ ಬೀಳತ್ತಂತ ಹೇಳಿ ಕುರುಡಿ ತರ ಆಕ್ಟ್ ಮಾಡಿ ಯಾಮರ್ಸಿದ್ಲು. ವಾ, ನಾನ್ ಅಯ್ಯೋ ಪಾಪ ಅಂತ ಆಟೋನಲ್ಲಿ ಕೂರಿಸಿ ಖರ್ಚಿಗೆ 100 ರೂಪಾಯಿ ಬೇರೆ ಕೊಟ್ಟು ಕಳ್ಸಿದೀನಿ. ಆ 100 ರೂಪಾಯಿ ವಾಪಸ್ ಕೇಳಿದ್ರೆ ನಾನ್ ಎಲ್ ಕೊಡ್ಲಿ? ಖರ್ಚು ಮಾಡ್ಕೊಂಡ್ಬಿಟ್ಟಿದೀನಿ. ನನ್ನನ್ನು ಯಾಮರ್ಸೋದ್ಲಲ್ಲ, ಅವಳನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಕಣ ನಾನು. ಬಿಡ್ಬೇಡ ಮಗ, ಈ ಬೆಂಗಳೂರು ಹುಡುಗಿರ್ ಭಾರಿ ಕಿಲಾಡಿಗಳು. ಯಾರ್ಯಾರಿಗೆ ಹೆಂಗೆ ಕಾಳು ಹಾಕಿ ಕ್ಯಾಚ್ ಹಾಕೊಂಡು ಯಾಮರ್ಸ್ಬೇಕು ಅಂತ ಕರೆಸ್ಪಾಂಡೆನ್ಸ್ ಅಲ್ಲಿ ಕೋರ್ಸ್ ಕಲ್ತಿರ್ತಾರೆ ಇವರು. ಓ, ಅಷ್ಟೇನಾ? ನಾನೇನೋ ಆಗೋಯ್ತೇನೋ ಅನ್ಕೊಂಡೆ. ನೋಡು, ಮತ್ತೇನಾದ್ರೂ ನೀನ್ ಎದುರುಗಡೆ ಬಂದ್ರೆ ನೀನ್ ಯಾರೋ ನನಗ್ ಗೊತ್ತಿಲ್ಲ, ನೀನ್ ಅನ್ಕೊಂಡಿರೋ ಹುಡುಗಿ ನಾನಲ್ಲ, ಬೇರೆ ಯಾರನ್ನೋ ನಾನು ಅಂತ ಕನ್ಫ್ಯೂಸ್ ಮಾಡ್ಕೊಂಡಿದ್ಯಾ, ಹೋಗಲ್ಲೋ ಅಂತ ಬೈಕ್ ಕಳಿಸ್ಬಿಡು. ಸರಿ, ಹಾಗೆ ಮಾಡ್ತೀನಿ. ಗುಡ್ ಗರ್ಲ್, ಬಾ.